ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಚಿಕನ್ ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು, ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಿದ್ದೀನಿ. ಮೊದಲದಾಗಿ ಇಲ್ಲಿ ನಾನು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಳ್ಳಿ. ಇಲ್ಲಿ ನಾನು ಚಿಕನ್ ಮ್ಯಾರಿನೇಟ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಕಾಯ್ಸೋಕ್ಕೆ ಇಟ್ಕೊಂಡಿದ್ದೀನಿ. ದಮ್ ಬಿರಿಯಾನಿ ಮಾಡೋಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ಮತ್ತು ತುಂಬ ದಪ್ಪ ಪಾತ್ರೆ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಏನಕ್ಕಂದರೆ ರೈಸು ನಾವು ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಬಾಯ್ಲ್ ಮಾಡಬೇಕಲ್ವ, ಹೀಗಾಗಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನೀವು ಸ್ವಲ್ಪ ದಪ್ಪ ತಳ ಇರೋದು ಪಾತ್ರೆ ತೊಗೊಳ್ಳಿ. ಇಲ್ಲಿ ಎಣ್ಣೆ ಜೊತೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ನಾವು ಇಲ್ಲಿ ಈರುಳ್ಳಿ ಹಾಕೋಣ. ನಾನ್ ವೆಜ್ಜಿಗೆ ಖಂಡಿತ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಹೀಗಾಗಿ ನಾನು ಸ್ವಲ್ಪ ದಪ್ಪ ಈರುಳ್ಳಿನ 2 ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಂಪ್ಲೀಟ್ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೊಳ್ಳಿ. ಕಂಪ್ಲೀಟ್ ಫ್ರೈ ಮಾಡ್ತಾ ಬನ್ನಿ, ಬ್ರೌನ್ ಕಲರ್ ಆಗುವಷ್ಟು ಫ್ರೈ ಮಾಡಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಬ್ರೌನ್ ಆಗುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ಕಂಪ್ಲೀಟ್ ಫ್ರೈ ಮಾಡ್ತಾ ಬನ್ನಿ. ಫ್ರೈ ಆದಮೇಲೆ ನೋಡಿ, ಈ ರೀತಿ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬಂದಮೇಲೆ ನಾವು ಇಲ್ಲಿ ಒಂದು ಸ್ವಲ್ಪ ಎತ್ತಿಟ್ಕೊಳ್ಳೋಣ. ಏನಕ್ಕೆ ಅಂದರೆ ನಮಗೆ ಬ್ರೌನ್ ಕಲರ್ ಈರುಳ್ಳಿ ನಮಗೆ ಲಾಸ್ಟಿಗೆ ಬೇಕಾಗುತ್ತೆ. ಹೀಗಾಗಿ ನಾನಿಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಎಲ್ಲ ಈರುಳ್ಳಿನ ಎತ್ತಿಟ್ಕೋತಾ ಇದ್ದೀನಿ ಒಂದು ಸಪ್ರೇಟ್ ಬೌಲಲ್ಲಿ. ಎಲ್ಲ ಕಂಪ್ಲೀಟ್ ಎತ್ತಿಟ್ಕೊಂಡ್ಮೇಲೆ ನೆಕ್ಸ್ಟ್ ಮಸಾಲೆ ಮಾಡೋಷ್ಟರಲ್ಲಿ ನಾವು ಅಕ್ಕಿನ ಒಂದು ಸ್ವಲ್ಪ ನೆನೆಸೋಕ್ಕಿಡೋಣ. ಹೀಗಾಗಿ ನಾವು ಯಾವ ಕ್ವಾಂಟಿಟಿಯಲ್ಲಿ ತೊಗೋಬೇಕಂತ ಅಂದ್ಕೊಂಡಿದ್ದೀವಿ ಆ ಕ್ವಾಂಟಿಟಿಯಲ್ಲಿ ತೊಗೊಳ್ಳೋಣ. ಇಲ್ಲಿ ನಾನು ತೊಗೊಳ್ತಾ ಇರೋದು ನೋಡಿ, ದಾವತ್ ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಉದ್ದುದ್ದಾಗಿ ರೈಸ್ ಇರುತ್ತೆ, ತುಂಬ ಚೆನ್ನಾಗಿ ಬಿರಿಯಾನಿಗೆ ಇದು ಸೂಪರಾಗಿರುತ್ತೆ ರೈಸು. ಹೀಗಾಗಿ ನಾನು ಇದೇ ರೈಸ್ನ 1 ಕಪ್ಪಷ್ಟು ತೊಗೋತಾ ಇದ್ದೀನಿ. ನಮಗೆ ಇಷ್ಟು ಕ್ವಾಂಟಿಟಿ ಸಾಕು. ಹೀಗಾಗಿ 1 ಗ್ಲಾಸಷ್ಟು ನಾನು ಇಷ್ಟು ತೊಗೋತಾ ಇದ್ದೀನಿ. ನಾವು ನೆಕ್ಸ್ಟ್ ಮಸಾಲೆ ಎಲ್ಲ ನಾವು ಚಿಕನ್ಗೆ ಮಾಡೋಷ್ಟರಲ್ಲಿ ಇಲ್ಲಿ ನಾವು ನೆನೆಸಿಟ್ರೆ ಅಕ್ಕಿ ಎಲ್ಲ ಸ್ವಲ್ಪ ನೆನೆಯುತ್ತೆ. ಇದನ್ನು ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನೋಡಿ, ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ನೆನೆಸೋಕೆ ಇಡ್ತೀನಿ. ನೀರು ಹಾಕ್ಬಿಟ್ಟು ಕ್ಲೀನಾಗಿ ನಾವು ಮಸಾಲೆ ಮಾಡೋಷ್ಟರಲ್ಲಿ ಇದು ಸ್ವಲ್ಪ ನೆನೆಯಲಿ. ಇದು ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ರೈಸು ಉದುರಾಗಿ. ಅಷ್ಟರಲ್ಲಿ ನಾನು ಇನ್ನೂ ಮಸಾಲೆ ಮಾಡ್ಕೊಂಡಿಲ್ಲ ಚಿಕನ್ದು. ಅಷ್ಟರಲ್ಲಿ ನೀರು ಕಾಯ್ಸೋಕ್ಕಿಡೋಣ. ನಾವು ಚೆನ್ನಾಗಿ ನೀರು ಕುದಿಸ್ಬಿಟ್ಟು ಇದರಲ್ಲಿ ನಾವು ಒಂದು 75% ಅಷ್ಟು ರೈಸ್ ನಾವಿಲ್ಲಿ ಬಾಯ್ಲ್ ಮಾಡಿದ್ರೆ, ನಾವು ಮಾಡೋ ಚಿಕನ್ಗೆ ಇದನ್ನ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ರೈಸ್ ಎಲ್ಲ ಮುದ್ದೆ ಆಗಿಬಿಡುತ್ತೆ, ತುಂಬ ಕಟ್ಟಾಗಿ ಮುದ್ದೆ ಥರ ಬರುತ್ತೆ. ಇವಾಗ ನಾನು ಹಾಕ್ತಾ ಇರೋದು ಇಲ್ಲಿ ಬ್ಲ್ಯಾಕ್ ಕಾರ್ಡಿಮಮ್ ಅಂತ ಹೇಳ್ಬಿಟ್ಟು, ಕರಿ ಏಲಕ್ಕಿ ಅಂತ ಹೇಳ್ಬಿಟ್ಟು, ಏಲಕ್ಕಿ, ಚಕ್ಕೆ, ಲವಂಗ, ಒಂದು ಸ್ವಲ್ಪ ಸೋಪು ಎಲ್ಲ ಹಾಕ್ಬಿಟ್ಟು ನಾನಿಲ್ಲಿ ಕುದಿಯೋಕೆ ಇಡ್ತೀನಿ ನೀರನ್ನ. ನಾವು ಮಸಾಲೆ ಮಾಡೋಷ್ಟರಲ್ಲಿ ಇಲ್ಲಿ ಕುದೀತಾ ಇರುತ್ತೆ ನೀರು. ಜಾಯಿಕಾಯಿ, ಜಾಪತ್ರೆ ಎಲ್ಲನೂ ಹಾಕೋತಾ ಇದ್ದೀನಿ ಇಲ್ಲಿ. ನೋಡಿ, ಈ ರೀತಿ ಹಾಕ್ಕೊಂಡ್ರೆ ನಾವು ರೈಸ್ಗೆ ನಾವು ಎಕ್ಸ್ಟ್ರಾ ಫ್ಲೇವರ್ ಕೊಡ್ತೀವಿ. ಈ ರೀತಿ ಫ್ಲೇವರ್ ಕೊಡೋದ್ರಿಂದ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಅದು ನಾವು ಬ್ರೌನ್ ಕಲರ್ ಈರುಳ್ಳಿ ಹುರಿದ್ಬಿಟ್ಟು ನಾವು ಎತ್ತಿಟ್ಕೊಂಡಿದ್ವಲ್ಲ, ಅದೇ ಎಣ್ಣೆಯಲ್ಲೇ ನಾವು ಇವಾಗ ಸ್ವಲ್ಪ ನಾವು ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ಳೋಣ. ಈರುಳ್ಳಿ ಎಲ್ಲ ಆಲ್ರೆಡಿ ಫ್ರೈ ಆಗಿರೋದ್ರಿಂದ ನಾವು ಟೊಮೊಟೊ ಹಾಕ್ಕೊಳ್ಳೋಣ. ಕೆಲವರು ಬಿರಿಯಾನಿಗೆ ಟೊಮೊಟೊ ಹಾಕ್ಕೊಳ್ಳೋದಿಲ್ಲ, ಬಟ್ ನಾನಿಲ್ಲಿ ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಎಲ್ಲ ಕ್ಲೀನಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಮೆತ್ತಗಾಗಷ್ಟು ಫ್ರೈ ಆದಮೇಲೆ ಟೊಮೊಟೊ ಎಲ್ಲ ಕ್ಲೀನಾಗಿ ಮೆತ್ತಗಾಗಲಿ. ಮೆತ್ತಗಾದ್ಮೇಲೆ ನಾವು ಮಿಕ್ಕಿದ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ 1 ಬೈ 1 ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ನಾನು ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಏನಂದರೆ ಸ್ಟಾರ್ಟಿಂಗಲ್ಲೇ ಎಣ್ಣೆಯಲ್ಲೇ ಆದ್ರೂ ಹಾಕೋಬೋದು, ಆಮೇಲೆ ಆದ್ರೂ ನಾವು ಹಾಕೋಬೋದು. ಬಟ್ ನಾನಿಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ನಾನು ಫಸ್ಟ್ಗೆ ಫ್ರೈ ಮಾಡಿದೆ. ಟೊಮೊಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಮಸಾಲೆ ಹಾಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ ಎಲ್ಲನೂ ಆ್ಯಡ್ ಮಾಡ್ಕೊಂಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಆಲ್ರೆಡಿ ಮಾಡೋಕ್ಕೆ ರೈಸ್ ಬಾಯ್ಲ್ ಮಾಡೋಕ್ಕೆ ಇಟ್ಟಾಗ ನಾವು ನೀರು ಕೂಡ ಹಾಕ್ಕೊಂಡಿದ್ವಿ. ಇಲ್ಲಿನೂ ಹಾಕ್ಕೊಳ್ಳೋಣ. ನಾವು ಅಲ್ಲಿ ಸ್ವಲ್ಪ ಹಾಕ್ಕೊಳ್ಳೋಣ, ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಮಸಾಲೆ ಜಾಸ್ತಿ ಆಗಿಬಿಡುತ್ತೆ. ಇವಾಗ ಇದೆಲ್ಲ ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಪ್ರೊಸೀಜರ್ ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 2 ಸ್ಪೂನಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿದು ಪೇಸ್ಟ್ ಹಾಕ್ಕೊಳ್ಳಿ. ನೀವು ಮನೆಯಲ್ಲೇ ಮಾಡಿದರೆ ಮನೆಯಲ್ಲದೇ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಶಾಪಲ್ಲಿ ತೊಗೊಂಬಂದಿರೋದಾದರೆ ಖಂಡಿತ ಅದು ಕೂಡ ಹಾಕ್ಬೋದು. ನಾನಿಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ತುಂಬ ಚೆನ್ನಾಗಿ ಬರುತ್ತೆ, ಫ್ರೆಶ್ ಆಗೂ ಇರುತ್ತೆ. ಹೀಗಾಗಿ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಅದು ಎಲ್ಲ ಹಸಿ ಸ್ಮೆಲ್ ಹೋಗೋಷ್ಟು ನಾವು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ.
ಅದಾದಮೇಲೆ ನಾವು ಇಲ್ಲಿ ನೋಡಿ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ. ಪುದೀನ ಸೊಪ್ಪು ಆದಮೇಲೆ ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಆದಮೇಲೆ ನಾವಿಲ್ಲಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೊಳ್ಳೋಣ. ಮೆಂತ್ಯ ಸೊಪ್ಪು ಖಂಡಿತ ಆ್ಯಡ್ ಮಾಡಿ, ಮಿಸ್ ಮಾಡಬೇಡಿ ಇದನ್ನೇ, ಏನಕ್ಕಂದರೆ ಅದು ತುಂಬ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ನಮಗೆ ಬಿರಿಯಾನಿಗೆ. ಹೀಗಾಗಿ ಮೆಂತ್ಯ ಸೊಪ್ಪು ಹಾಕೊಳ್ಳೋಣ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸೊಪ್ಪು ಎಲ್ಲ ಕ್ಲೀನಾಗಿ ಮೆತ್ತಗಾಗಲಿ ಮತ್ತು ಈ ಗ್ರೇವಿಲಿ ಒಂದು ಸ್ವಲ್ಪ ಆ್ಯಡ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಓಕೆ, ಸೊಪ್ಪು ಹಾಕಿದ ಮೇಲೆ ಒಂದು ಸ್ವಲ್ಪ ಲಾಸ್ಟಿಗೆ ಎತ್ತಿಟ್ಟಿರಿ, ಗಾರ್ನಿಷಿಂಗಿಗೆ ಬೇಕಾಗುತ್ತೆ ನಮಗೆ. ಇವಾಗ ನಾನು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಸ್ವಲ್ಪನೇ ಹಾಕ್ಕೊಳ್ಳಿ, ಸ್ವಲ್ಪ ನೋಡಿಕೊಂಡು. ಏನಕ್ಕೆ ಅಂತಂದರೆ ನಾವು ಅಚ್ಚ ಖಾರದ ಪುಡಿ ಹಾಕೋದ್ರಿಂದ ಮತ್ತು ಜಾಸ್ತಿ ಖಾರ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನಾನಿಲ್ಲಿ 2 ಹಸಿರು ಮೆಣಸಿನ್ಕಾಯಿ ತೊಗೊಂಡಿರೋದು. ಮತ್ತು ನೆಕ್ಸ್ಟ್ ನಾನು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಅದೇ ರೀತಿ ನೆಕ್ಸ್ಟ್ ನಾನು ಧನಿಯಾ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ. ಗರಂ ಮಸಾಲ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೇಕಿಲ್ಲಿ ನಾವು. ಈ 3 ಮಸಾಲೆ ನಾವು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ನಮಗೆ. ಕೆಲವರು ನಾನು ಏನು ಮಸಾಲೆ ಹಾಕ್ತಾಯಿದ್ದೀನಿ ಅದನ್ನು ಚಿಕನ್ಗೆ ಡೈರೆಕ್ಟಾಗಿ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಟ್ಬಿಟ್ಟು ಆಮೇಲೆ ಈ ರೀತಿ ಮಸಾಲೆಗೆ ಆ್ಯಡ್ ಮಾಡ್ತಾರೆ. ಬಟ್ ಇದು ಸ್ವಲ್ಪ ಬೇಗ ಆಗುತ್ತೆ. ಮ್ಯಾರಿನೇಟ್ ಮಾಡೋಕ್ಕೆ ನಾವು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕಾಗುತ್ತಲ್ವ. ಹೀಗಾಗಿ ನಾನು ಈ ರೀತಿಯೇ ಮಾಡ್ಕೊಳ್ಳೋದು ಪ್ರತಿ ಸಾರಿ. ಇದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಬೇಗನೂ ಆಗುತ್ತೆ ನಮಗೆ. ಹೀಗಾಗಿ ನೋಡಿ, ಇವಾಗ ಖಾರ, ಧನಿಯಾ ಪೌಡ್ರು, ಗರಂ ಮಸಾಲೆ ಪೌಡ್ರು ಎಲ್ಲ ಮಸಾಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮೊಸರು ಇದ್ದರೆ ಮೊಸರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಲಿಂಬೆ ರಸನ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಲಿಂಬೆ ರಸ ಯೂಸ್ ಮಾಡ್ತಾಯಿಲ್ಲ, ನಾನು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕ್ಲೀನಾಗಿ ನೋಡಿ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗೋಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಬಿರಿಯಾನಿ. ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ನಾವು, ಕ್ಲೀನಾಗಿ ಒನ್ ಬೈ ಒನ್ ಎಲ್ಲ ನಾವು ಕ್ಲೀನಾಗಿ ಮಸಾಲೆ ಹೀರ್ಕೋಬೇಕು. ಬೇಗ ಬೇಗ ಮಾಡಿದ್ರೆ ಯಾವುದೂ ಇದಾಗಿರೋಂಗಿಲ್ಲ. ಇವಾಗ ನೋಡಿ ನಾನು ನೀರು ಇಟ್ಟಿದ್ದೀನಲ್ವ, ಇನ್ನೂ ಕಾಯ್ತಾ ಇದೆ, ಇನ್ನೂ ಕುದೀತಾ ಇಲ್ಲ. ಇವಾಗ ನಾವು ಇಲ್ಲಿ ಮಸಾಲೆ ಎಲ್ಲ ಆದಮೇಲೆ ನಾವು ಇಲ್ಲಿ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ ಎಲ್ಲ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಕ್ಲೀನಾಗಿ ಮಸಾಲೆ ಎಲ್ಲ ಕ್ಲೀನಾಗಿ ಹೀರ್ಕೋಬೇಕು, ಅಂದರೆ ಚೆನ್ನಾಗಿ ಬರುತ್ತೆ ಫ್ಲೇವರು. ಚಿಕನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಇನ್ನೂ ಉಪ್ಪು ಹಾಕಿಲ್ಲ, ಸಾಲ್ಟ್ ಆ್ಯಡ್ ಮಾಡ್ಕೊಂಡಿಲ್ಲ. ಇವಾಗ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನಮಗೆ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ ಲಾಸ್ಟಿಗೆ. ನಾವು ಫಸ್ಟ್ಗೆ ಹಾಕ್ಕೊಂಬಿಟ್ರೆ ಜಾಸ್ತಿ ಆಗ್ಬೋದು, ಇಲ್ಲ ಕಡಿಮೆ ಆಗೋ ಚಾನ್ಸಸ್ ಇದೆ. ಹೀಗಾಗಿ ನೋಡಿ ನಾನೆಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಹಾಕೋತಾ ಇದ್ದೀನಿ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಏನಕ್ಕೆ ಅಂತಂದರೆ ನಾವು ಆಲ್ರೆಡಿ ರೈಸ್ ಬಾಯ್ಲ್ ಆಗೋಕ್ಕೆ ನಾವು ನೀರಿಟ್ಟಿದ್ದೀವಲ್ಲ, ಅದಕ್ಕೆ ಸಾಲ್ಟ್ ಹಾಕಿದ್ದೀವಿ. ಇವಾಗ ಇದಕ್ಕೂ ಸಾಲ್ಟ್ ಹಾಕ್ತಾಯಿದ್ವಿ. ನಾವು ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಳ್ಳೋಣ. ರೈಸಿಗೆ ನಾವು ಆಲ್ರೆಡಿ ನೀರಲ್ಲಿ ಹಾಕಿರೋದ್ರಿಂದ ನೋಡ್ಕೊಂಡ್ಬಿಟ್ಟು ಹಾಕಿ. ಜಾಸ್ತಿ ಆಗಿಬಿಡುತ್ತೆ ಉಪ್ಪು ಅಲ್ಲಿ ಇಲ್ಲಿ 2 ಕಡೆ ಹಾಕಿದರೆ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಇಲ್ಲಿ ಈ ಒಂದು ನೆನಪಿಟ್ಕೋಬೇಕು, ಏನಂತಂದರೆ ನಾವು ಫಾಸ್ಟಾಗಿ ಮಾಡಿದ್ರೆ ಎಲ್ಲ ಮಸಾಲೆ ಎಲ್ಲ ರೆಡಿ ಆಗುತ್ತೆ, ಬಟ್ ಚಿಕನ್ ಪೀಸಸ್ಗಳೆಲ್ಲ ಅದು ಬೆಂದಿರೋಂಗಿಲ್ಲ. ರೈಸ್ ಬೆಂದಿರುತ್ತೆ, ಮಸಾಲೆ ಎಲ್ಲ ಟೇಸ್ಟ್ ಇರುತ್ತೆ, ಬಟ್ ಪೀಸಸ್ ಎಲ್ಲ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. 1 ನಿಮಿಷ ಇದು ಲಿಡ್ ಕ್ಲೋಸ್ ಮಾಡಿ ಇಡೋಣ. ಎಲ್ಲ ಮಸಾಲೆ ಎಲ್ಲ ಚಿಕನ್ ಹೀರ್ಕೋಬೇಕಲ್ವಾ, ಹೀಗಾಗಿ. ಆಮೇಲೆ ಒಂದು ಚಿಕ್ಕ ಕಪ್ಪಷ್ಟು ನಾವು ನೀರು ಹಾಕ್ಕೊಳ್ಳೋಣ. ಏನಕ್ಕೆ ಅಂತಂದರೆ ನಾವು ರೈಸ್ ಬೆಂದಿರುತ್ತೆ, ಮಸಾಲೆ ಎಲ್ಲ ಹೀರ್ಕೊಂಡಿರುತ್ತೆ, ಬಟ್ ಏನಾಗುತ್ತೆ ಚಿಕನ್ ಪೀಸಸ್ ಬೆಂದಿರೋಂಗಿಲ್ಲ. ಹೀಗಾಗಿ ಪಕ್ಕಕ್ಕೆ ಇಟ್ಬಿಡ್ತಾರೆ ಮಕ್ಕಳಾಗಲಿ ನಾವಾಗಲಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದು ಕಡೆ ಬಿರಿಯಾನಿ ಎಲ್ಲ ಟೇಸ್ಟ್ ಆಗಿರುತ್ತೆ, ಬಟ್ ಚಿಕನ್ ಪೀಸಸ್ ಎಲ್ಲ ಅದು ಬೆಂದಿರಲ್ಲ. ಹೀಗಾಗಿ ನಾನಿಲ್ಲಿ ಚಿಕನ್ ಪೀಸಸ್ ಬೇಯಲಿ ಅಂತ ಸ್ವಲ್ಪ ನೀರು ಹಾಕಿದ್ದೀನಿ. ನೋಡಿ ಇವಾಗ ನಮಗೆ ನೀರು ನಾವೇನು ಬಿಸಿ ಮಾಡೋಕ್ಕಿಟ್ಟಿದ್ವಿ ಇವಾಗ ಕುದೀತಾ ಇದೆ. ಇದರಲ್ಲಿ ನಾವು ರೈಸ್ ಹಾಕ್ಕೊಳ್ಳೋಣ. ರೈಸ್ ಹಾಕೊಂಡ್ಮೇಲೆ ನೋಡಿ ಅದೆಲ್ಲ ಮಸಾಲೆ ಇದೆಲ್ಲ ಅದು ಬೇಡ ಅಂತನೋರು ಖಂಡಿತ ಎತ್ತಿ ಸೈಡ್ ಇಡಿ. ಇದರಲ್ಲಿ ಫ್ಲೇವರ್ ಎಲ್ಲ ಇಳ್ದಿರುತ್ತೆ. ನಾನು ಇದೆಲ್ಲ ರೈಸ್ ಹಾಕಿದ್ಮೇಲೆ ಅದನ್ನೆಲ್ಲ ಎತ್ತಿ ಇಟ್ಕೊತೀನಿ. ನನಗೆ ಇವಾಗ ಫ್ಲೇವರ್ ನನಗೆ ಅಷ್ಟು ಸಾಕು. ಇವಾಗ ನೋಡಿ ರೈಸ್ ಹಾಕ್ಬಿಟ್ಟು ನಾನು ಜಾಸ್ತಿ ತಿರುವಕ್ಕೆ ಹೋಗಬೇಡಿ, ಏನಕ್ಕೆ ಅಂದರೆ ರೈಸ್ ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ. ಇವಾಗ ಇದು ಕುದಿಯೋಕ್ಕೆ ಬಿಡೋಣ. ಇವಾಗ ನೋಡಿ ಇದು ಮಸಾಲೆ ಕೂಡ ಇಷ್ಟು ಬಂದಿದೆ. ನೀರು ನಾವೇನು ಆ್ಯಡ್ ಮಾಡಿರ್ತೀವಿ ನೋಡಿ ಅದೆಲ್ಲ ನೀರು ಹೋಗೋಷ್ಟು ನಾವು ಇಲ್ಲಿ ಚಿಕನ್ ಬೇಯಿಸ್ಕೊಳ್ಳೋಣ. ಇಲ್ಲಾಂದರೆ ಚಿಕನ್ ವೇಸ್ಟ್ ಆಗುತ್ತೆ, ಖಂಡಿತ ತಿನ್ನೋಕ್ಕಾಗಲ್ಲ. ಚಿಕನ್ ಚೆನ್ನಾಗಿ ಬೆಂದಷ್ಟು ನಮಗೆ ಬಿರಿಯಾನಿ ರೈಸ್ ಸೂಪರಾಗಿ ಬರುತ್ತೆ. ಇವಾಗ ನೋಡಿ ನನಗೆ ಇದು 70% 75% ಅಷ್ಟು ಬೆಂದಿದೆ. ಇವಾಗ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇವಾಗ ನೋಡಿ ಇದು ಈ ರೀತಿ ಇದೆ. ನನಗೆ ನೋಡಿ ಸ್ವಲ್ಪ ಲೈಟಾಗಿ ಕಾಳು ಥರ ಇದೆ ಅಷ್ಟೇ. ಇವಾಗ ನಾವು ಇಷ್ಟ ಆದರೆ ಸಾಕು. ನಾವು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಅಕ್ಕಿನ ಸೋಸ್ಕೊಂಡ್ಬಿಟ್ಟು ನೀರನ್ನ ಸೋಸ್ಕೊಂಡ್ಬಿಟ್ಟು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನಿಧಾನವಾಗಿ ಆ್ಯಡ್ ಮಾಡ್ಕೊಳ್ಳಿ, ರೈಸು ಒಡೆದೋಗೋ ಚಾನ್ಸಸ್ ಇರುತ್ತೆ. ನಾವು ಇಲ್ಲಿ ತೊಗೊಂಡಿರೋದು
ದಾವತ್ ಬಾಸುಮತಿ ರೈಸು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಬಿರಿಯಾನಿಗೆ ನಮಗೆ ಹೇಳಿ ಮಾಡಿಸಿರೋ ರೈಸ್ ಇದು. ಇವಾಗ ನೋಡಿ ಎಲ್ಲನೂ ನಾನು ನೀಟಾಗಿ ನೀರು ಸೋಸ್ಕೊಂಡ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಓಕೆ, ಆ್ಯಡ್ ಮಾಡ್ಕೊಂಡ್ಮೇಲೆ ನಮಗೆ ನೀರು ಜಾಸ್ತಿ ಉಳಿದಿದೆ, ಹೀಗಾಗಿ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ನಾನು ಕ್ಲೀನಾಗಿ ನೀರು ಬಸ್ಬಿಟ್ಟು ಮಿಕ್ಕಿದ ರೈಸ್ನೆಲ್ಲ ಅದಕ್ಕೆ ಆ್ಯಡ್ ಮಾಡ್ಕೋತೀನಿ. ಮಸಾಲೆ ನೀವು ಎತ್ತಿಟ್ಕೊಳ್ಳಿ, ಅದು ಈ ರೀತಿ ಹಾಕೊಳ್ಳುವಾಗ ನೀವು ಖಂಡಿತ ಮಸಾಲೆ ಎಲ್ಲ ಇವಾಗ ನಾವೇನು ಆ್ಯಡ್ ಮಾಡಿದ್ವಿ ಅದನ್ನ ಹಾಕೋಬೋದು. ಇಲ್ಲ ಅಂತಂದರೆ ಇದರಲ್ಲೇ ಆ್ಯಡ್ ಮಾಡ್ಕೋತೀನಿ ಅಂದ್ರೂ ಮಾಡ್ಕೋಬೋದು, ಏನು ಡಿಫ್ರೆನ್ಸಸ್ ಏನೂ ಬರಲ್ಲ. ಇವಾಗ ನೀಟಾಗಿ ಹರಡಿ ಅದನ್ನೆಲ್ಲ ಮಸಾಲೆ ಮೇಲೆ ನೀಟಾಗಿ ರೈಸ್ ಈಕ್ವಲಾಗಿ ಇವನ್ನಾಗಿ ಮಾಡಿ ಇಡಿ. ಅದನ್ನು ಈ ಥರ ಮಾಡಿದ್ಮೇಲೆ ಸ್ವಲ್ಪ ಲೈಟಾಗಿ ಕಲಸಿ, ತುಂಬ ತಿರುವು ಹಾಕಬೇಡಿ. ಅದನ್ನು ತಿರುವು ಹಾಕಿಬಿಟ್ರೆ ಏನಾಗ್ಬಿಡುತ್ತೆ, ರೈಸ್ ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸಾಕು, ಇಷ್ಟು 1 ರೌಂಡ್ ಆಫ್ ಮಾಡಿದರೆ ಅದರಲ್ಲಿ ಇನ್ನೂ ನೀರಂಶ ಇರುತ್ತಲ್ವ, ಆ ನೀರಂಶದಿಂದನೇ ನಮಗೆ ಮಿಕ್ಕಿದ ರೈಸ್ ಎಲ್ಲ ಚೆನ್ನಾಗಿ ಬೇಯುತ್ತೆ. ಇವಾಗ ನಾವು ಸ್ಟಾರ್ಟಿಂಗಲ್ಲೇ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಈರುಳ್ಳಿನ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದು ಕೇಸರಿ ನೀರು ಹಾಕ್ತಾರೆ, ಇದು ಆಪ್ಷನಲ್ಲು. ಕೇಸರಿ ಇದ್ದರೆ ಖಂಡಿತ ಸ್ವಲ್ಪ ನೀರಲ್ಲಿ ನೆನೆಸಿಟ್ಬಿಟ್ರೆ ನಮಗೆ ಈ ಥರ ಕಲರ್ ಬರುತ್ತೆ, ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ಮೇಲೆ ನೋಡಿ, ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ತುಂಬ ಭಾರ ಇರೋದು ಒಂದು ಕಲ್ಲೋ ಏನಾದರೂ ಒಂದು ಪ್ಲೇಟ್ ಮೇಲೆ ಇಡಿ. ನೀಟಾಗಿ ನಾವು ಏನು ಹವೆ ಇರುತ್ತೆ ಅದರಲ್ಲಿ ಬೇಯಬೇಕು ರೈಸ್, ಮಿಕ್ಕಿದ್ದು 25%. ಇವಾಗ ನೋಡಿ ರೈಸ್ ಎಲ್ಲ ಕ್ಲೀನಾಗಿ ಬೆಂದಿದೆ. ಪೀಸಸ್ ಆಲ್ರೆಡಿ ನಾವು ಫಸ್ಟ್ಗೆ ಬೇಯಿಸಿದ್ವಿ. ಇವಾಗ ನೋಡಿ ರೈಸ್ ಎಲ್ಲ ಕ್ಲೀನಾಗಿ ರೆಡಿಯಾಗಿದೆ. ಸೂಪರಾಗಿ ಘಮ ತುಂಬ ಚೆನ್ನಾಗಿ ಬರ್ತದೆ, ತುಂಬ ಫ್ಲೇವರ್ ತುಂಬ ಚೆನ್ನಾಗಿದೆ. ನಾನಿಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಖಂಡಿತ ನೀವು ಬಿರಿಯಾನಿ ರೈಸ್ ಮಾಡ್ಕೊಳ್ಳಿ, ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಥ್ಯಾಂಕ್ ಯು.